ಹೆಚ್ಚಿನ ರೀತಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಅದು IAS ಅಧಿಕಾರಿ ಆಗಿರ್ಬೋದು, IPS ಅಧಿಕಾರಿ ಆಗಿರ್ಬೋದು, KS ಅಧಿಕಾರಿಗಳಾಗಿರ್ಬೋದು, ಡಾಕ್ಟರ್ಸ್ಗಳಾಗಿರ್ಬೋದು, ಇಂಜಿನಿಯರ್ಸ್ಗಳಾಗಿರ್ಬೋದು, ನಾವೊಂದು ಸರ್ವೆ ಮಾಡಿದರೆ ಇಡೀ ಸ್ಟೇಟ್ದು, ನಮ್ಮ ರಾಜ್ಯದ್ದು ಹೆಚ್ಚಾಗಿರ್ತಕ್ಕಂಥ ಕೋಲಾರ ಡಿಸ್ಟಿಕ್. ಇದು ನಮಗೆ ಒಂದು ಗೌರವ. ಇದು ಕೋಲಾರ ಡಿಸ್ಟಿಕ್ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿ, ಇರ್ತಕ್ಕಂಥದ್ದು ಒಂದು ಕಲ್ಚರ್. ಇಲ್ಲಿ ಪ್ರತಿಯೊಬ್ಬರು ಪ್ಯಾರೆಂಟ್ಸ್ ಅವರ ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ದಿಟ್ಟ ಹೆಜ್ಜೆ ಇಟ್ಕೊಂಡು ಓದಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವತ್ತಿನ ದಿವಸ ನೋಡಿ, ಕೋಲಾರಲ್ಲಿ ಯೂನಿವರ್ಸಿಟಿ ಸಹ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, BEd ಕಾಲೇಜ್ ಇದೆ, ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಈ ರಾಜ್ಯದಿಂದ, ಸರ್ಕಾರದಿಂದ ಜಗಜೀವನ್ ರಾಮ್ ಹೆಸರಲ್ಲಿ, ಅಂಬೇಡ್ಕರ್ ಹೆಸರಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ವಾಲ್ಮೀಕಿ ಹೆಸರಲ್ಲಿ ಎಲ್ಲ ಶಾಲೆಗಳಿದ್ದಾವೆ. ವಾಸ ಮಾಡೋದಕ್ಕೆ ಹಾಸ್ಟೆಲ್ ಫೆಸಿಲಿಟೀಸ್ ಇದ್ದಾವೆ. ಅಲ್ಲಿ ಫ್ರೀ ಎಜುಕೇಶನ್, ಅಂದ್ರೆ ಯೂನಿಫಾರ್ಮು ಫ್ರೀ ಆಗಿ ಸಿಗ್ತದೆ, ಬಟ್ಟೆಗಳು ಫ್ರೀ ಆಗಿ ಸಿಗ್ತದೆ, ಊಟನೂ ಫ್ರೀ ಆಗಿ ಸಿಗ್ತದೆ, ಬೂಟ್ಸ್ ಹಾಕೊಳ್ಳೋದಕ್ಕೆ ಬೂಟ್ಸು ಫ್ರೀ ಆಗಿ ಸಿಗ್ತದೆ, ಟೂತ್ ಪೇಸ್ಟು, ಟೂತ್ ಬ್ರಷು, ಶಾಂಪೂ, ಸೋಪು, ಎಲ್ಲ ರೀತಿ ವ್ಯವಸ್ಥೆ ಸರ್ಕಾರದಿಂದ ಸಿಗ್ತದೆ. ಅದನ್ನ ನಾವು ಉಪಯೋಗವನ್ನು ಮಾಡ್ಕೊಳ್ಬೇಕು. ಅದನ್ನ ಸರಿಯಾದ ರೀತಿ ನಾವು ಉಪಯೋಗವನ್ನು ಮಾಡಿದ್ರೆ, ನಮ್ಮ ಮಕ್ಕಳಿಗೆ ಸರಿಯಾದ ರೀತಿ ನಾವು ನೋಡಿಕೊಂಡ್ರೆ, ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮಗು ಒಂದು ಸರಿಯಾದ ರೀತಿ ಅವ್ರಿಗೆ ವಿದ್ಯಾಭ್ಯಾಸ ಸಿಕ್ಕಿದ್ರೆ, ಆ ಫ್ಯಾಮಿಲಿ ಬದಲಾವಣೆ ಮಾಡೋದಕ್ಕೆ ಒಂದು ಅವಕಾಶ ಆಗ್ತದೆ, ಆ ಕುಟುಂಬಕ್ಕೆ ಬದಲಾವಣೆ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗಾಗಿ ಇದರ ಬಗ್ಗೆ ತಾವೆಲ್ಲ ಸೇರಿ ಒಂದು ನಮ್ಮಲ್ಲಿ ನಾವು ಇದನ್ನು ನಾನು ಹೇಳಿದೆ, ನಮ್ಮ ನಾನ್ ಮುಸ್ಲಿಂ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅದನ್ನ ನಾವು ನೋಡಿದ್ರೆ, ನಿಮ್ಮಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ಮಕ್ಕಳಿಗೆ ಓದಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ. ಅದೇ ರೀತಿ ನಮ್ಮ ಮುಸ್ಲಿಂ ಫ್ರೆಂಡ್ಸ್ ನಾವು ನೋಡಿದ್ರೆ ಅಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ನಾನು ಅವ್ರನ್ನೆಲ್ಲ ಅಪೀಲ್ ಮಾಡ್ತಾ ಇದ್ದೀನಿ, ನೀವು ಸಹ ಬದಲಾವಣೆ ಬರಬೇಕು. ಬದಲಾವಣೆ ಬರೋದು ನಾವೇ ಬದಲಾವಣೆ ತರಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಬದಲಾವಣೆ ಬೇರೆಯಿಂದ ಹೇಳೋದು ಬರಲ್ಲ. ಬದಲಾವಣೆ ಬರಲಿಕ್ಕೆ ಯಾರೋ ಬಂದು ನಿಮ್ಮನ್ನ ಹೇಳೋದು ಬೇಕಾಗಿಲ್ಲ. ನೀವೇ ಕೂತ್ಕೊಂಡು ಕೆಲವು ನಿಮಿಷಗಳ ಕಾಲ ನಾವು ಏನ್ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಏನೇನು ಅವಕಾಶಗಳಿದೆ ಅಂತ ಹೇಳ್ಬಿಟ್ಟು ನೀವು ಚರ್ಚಿಸಿದ್ರೆ ನಿಮಗೆ ಅವಕಾಶಗಳು ಸಿಗ್ತದೆ, ಬದಲಾವಣೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲ್ಲಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇಂಥ ಮಾರ್ಕ್ಸ್ ಮಕ್ಕಳಿಗೆ ಯಾವಾಗ ಸಿಗ್ತದೆ? 600, 625, 621 ಸ್ಕೂಲ್ನವರು, ಪ್ರೈವೇಟ್ ಸ್ಕೂಲ್ನವ್ರು ಬಂದು ಭೇಟಿ ಮಾಡ್ತಾರೆ. ಅವ್ರನ್ನ ನಮ್ಮ ಸ್ಕೂಲ್ಗೆ ಬಂದು ನಾವು ಅಡ್ಮಿಷನ್ ಕೊಡ್ತೀವಿ, ಫ್ರೀ ಕೊಡ್ತೀವಿ ಅಂತೇಳಿ ನಿಮಗೂ ಬಂದು ಅಪ್ರೋಚ್ ಮಾಡಿರ್ಬೇಕಲ್ಲ. ನೋಡಿ, BGS ಅಪ್ರೋಚ್ ಮಾಡಿದ್ದಾರೆ, ಎಲ್ಲರೂ ಬಂದು ಅಪ್ರೋಚ್ ಮಾಡ್ತಾರೆ. ನಮ್ಮ ಸ್ಕೂಲ್ ಬನ್ನಿ, ನಾವು ಅಡ್ಮಿಷನ್ ಕೊಡ್ತೀವಿ, ಫ್ರೀ ಅಡ್ಮಿಷನ್ ಕೊಡ್ತೀವಿ. ಸೊ ಯಾವಾಗ ಹೆಚ್ಚಿನ ಮಾರ್ಕ್ಸ್ ಬಂದ್ರೆ ಕಾಲೇಜ್ ಮ್ಯಾನೇಜ್ಮೆಂಟ್ಲೇ ಬರ್ತಾರೆ. ಹೌದು, ನೋಡಿ, CO